ಗದಗ್ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಮ್ಮಗಿ ಗ್ರಾಮದ ಬಳಿ ಇರುವ ಸಿಂಗಟಾಲೂರು ಏತ ನೀರಾವರಿಯ ಬ್ರಿಡ್ಜ್ ಕಮ್ ಬ್ಯಾರೇಜಿನಲ್ಲಿರುವ ಗೇಟುಗಳಿಂದ ಲೀಕೇಜ್ ಆಗುತ್ತಿರುವ ನೀರು. ಪ್ರತಿನಿತ್ಯ ಸಹಸ್ರ ಕ್ಯೂಸೆಕ್ ನೀರು ಹರಿದು ಹಾಳಾಗುತ್ತಿದ್ದು, ಇದಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಕಾರಣವಾಗಿದೆ. ಮುಂಡರಗಿ ತಾಲೂಕಾ ಹೋರಾಟ ವೇದಿಕೆ ಅಧ್ಯಕ್ಷ ವೈಎನ್ ಗೌಡರ್ ಬ್ಯಾರೇಜ್ನಿಂದ ಪೋಲಾಗುತ್ತಿರುವ ನೀರು ತಡೆಯುವಂತೆ ಸರ್ಕಾರಕ್ಕೆ ಎಚ್ಚರಿಕೆ. ಟಿಬಿ ಡ್ಯಾಂ 19ನೇ ಗೇಟ್ ಕ್ಲಸ್ಟರ್ ದುರಂತದಿಂದ ಹಮ್ಮಿಗಿ ಬ್ಯಾರೇಜ್ ಬಗ್ಗೆ ಎಚ್ಚೆತ್ತುಕೊಂಡು ಹಾಳಾಗುತ್ತಿರುವ ನೀರನ್ನು ತಡೆದು ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದಂತೆ ಆಗ್ರಹಿಸಿದ್ದರು. ಗದಗ ಜಿಲ್ಲೆ ಮುಂಡರಗಿ ತಾಲೂಕು ಹಮ್ಮಿಗಿ ಬ್ರಿಡ್ಜ್ ಅಂಡ್ ಬ್ಯಾರೇಜ್ ಈ ದುರಸ್ತಿಗೋಸ್ಕರ ಇಲ್ಲಿ ನಾವು ಬಂದು ಪ್ರತ್ಯಕ್ಷವಾಗಿ ನೋಡಿದಾಗ ಇದು ಭಾಳ ದುರಸ್ತಿಲಿದೆ. 26 ಗೇಟನ್ನು ಅಳವಡಿಸಿದಂಥ ಇದು ಒಂದು ಹಮ್ಮಿಗಿ ಬ್ಯಾರೇಜ್. ಈ ಬ್ಯಾರೇಜಲ್ಲಿ ಸುಮಾರು 8ರಿಂದ 9 ಬ್ಯಾರೇಜ್ ಭಾಳ ಶಿಥಿಲಗೊಂಡಿವೆ. ಅದರಲ್ಲಿ ಯಾರೂ ಅಧಿಕಾರಿಗಳು ಮೇಂಟೈನ್ ಮಾಡ್ತಾ ಇಲ್ಲ. ಸರ್ಕಾರನೂ ಇದಕ್ಕೆ ಬಂದು ಕಿಂಚತ್ತು ಇದಕ್ಕೆ ಹಣಿಕೀರು ಕೂಡ ನೋಡಿಲ್ಲ. ಹಾಗಾಗಿ ಇಲ್ಲಿ ಈಗಾಗಲೇ ಈಗ ಮಳೆಗಾಲ ಇರೋದ್ರಿಂದ ಇಲ್ಲಿ ಸುಮಾರು 3.75 TMC ನೀರು ಸಂಗ್ರಹಣೆ ಆಗಬೇಕು. ಸಿಂಗಟಾಲೂರು ಏತ ನೀರಾವರಿ ಯೋಜನೆಯ ಹಮ್ಮಿಗಿ ಗ್ರಾಮದ ಬ್ಯಾರೇಜಿಗೆ ಭೇಟಿ ನೀಡಿದ ವೈಎನ್ ಗೌಡರ ಮತ್ತು ಮದರಸಾಬ್ ಸಿಂಗನಮಲಿ ಅವರು ಟಿಬಿ ಡ್ಯಾನ್ನ 19ನೇ ಗೇಟ್ ದುರಂತದ ಬಳಿಕ ಎಚ್ಚೆತ್ತುಕೊಂಡಿದ್ದು, ಸಿಂಗಟಲೂರು ಏತ ನೀರಾವರಿ ಯೋಜನೆಯಡಿ ಬ್ಯಾರೇಜಿನಲ್ಲಿ 2,65,000 ಎಕರೆ ನೀರಾವರಿ ಆಗುವುದರೊಂದಿಗೆ ಸುಮಾರು 3 ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಯೋಜನೆ ಈ ಬ್ಯಾರೇಜ್ನಿಂದ ಆಗುತ್ತಿದ್ದು, ಆದರೆ ದುರದೃಷ್ಟಕರ ಎಂದರೆ ನೀರಿನ ಸಂಗ್ರಹಣಾ ಸಾಮರ್ಥ್ಯ ಸುಮಾರು 377 TNC ನೀರು ಸಂಗ್ರಹಿಸಲು ಸಾಧ್ಯ ಇದೆ. ಆದರೆ ಈ ಯೋಜನೆಯಿಂದ 4 ಗ್ರಾಮಗಳು ಮುಳುಗಡೆಯಾಗುತ್ತವೆ. ಹೂವಿನ ಹಡಗಲಿ ತಾಲೂಕಿನ ಅಲ್ಲಿಪುರ, ಮುಂಡರಗಿ ತಾಲೂಕಿನ ಗುಮ್ಮಗೋಳ, ಬಿದರಳ್ಳಿ, ವಿಠಲ್ಪುರ ಈ ಗ್ರಾಮಗಳು ಪುನರ್ವಸತಿಯಾಗದೇ ಇರುವುದರಿಂದ ಸಂಪೂರ್ಣ ಜಲಸಂಗ್ರಹ ಮಾಡಲು ಸಾಧ್ಯ ಆಗುತ್ತಿಲ್ಲ. ಇಲಾಖೆಯ ಅಧಿಕಾರಿಗಳು ಆ ಗ್ರಾಮಗಳ ಪುನರ್ವಸತಿ ಕಲ್ಪಿಸಲು ಕೂಡ ಮುಂದಾಗುತ್ತಿಲ್ಲ. ಜೊತೆಗೆ ಸಂಗ್ರಹ ಇರುವ ನೀರು ಪೋಲಾಗುತ್ತಿರುವುದನ್ನು ತಡೆಯಲು ಮುಂದಾಗುತ್ತಿಲ್ಲ. ಹಾಗೆ ಬ್ಯಾರೇಜಿನ ನಿರ್ವಹಣೆ ಮಾಡಲು ಮುಂದಾಗುತ್ತಿಲ್ಲ. ಕೂಡಲೇ ಸರಕಾರ ಬ್ಯಾರೇಜಿನ ಗೇಟಿನಿಂದ ಲೀಕೇಜ್ ಆಗುತ್ತಿರುವ ನೀರನ್ನು ತಡೆಯುವ ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ 4 ಜಿಲ್ಲೆಯ ಜನರು ಕುಡಿಯುವ ನೀರಿನ ಸಮಸ್ಯೆ ಎದುರಿಸುವ ಪರಿಸ್ಥಿತಿಗೆ ಒಳಗಾಗುವುದು ಖಂಡಿತ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು ಎಂದು ಈ ಸಂದರ್ಭದಲ್ಲಿ ಮಾಧ್ಯಮದವರ ಮುಂದೆ ಸರ್ಕಾರಕ್ಕೆ ಆಗ್ರಹಿಸಿದರು.